ಫೈಬ್ರಾಯ್ಡ್ ಇತ್ತೀಚಿನ ದಿನದಲ್ಲಿ ತುಂಬಾ ಹೆಚ್ಚು ಕಾಣಿಸ್ತಾ ಇದೆ. ಫೈಬ್ರಾಯ್ಡ್ ಅಂದ್ರೆ ಏನು? ಇಟ್ ಇಸ್ ಫೈಬ್ರಾಯ್ಡ್ ಗಡ್ಡೆ ಅಂತ ಬರ್ತಾರೆ ಯೂಶಲಿ ಕೆಲವೊಬ್ರು. ಅಂದ್ರೆ ಅದರ ಅರ್ಥ ಬಿನೈನ್ ಟ್ಯೂಮರ್ ಇನ್ ದ ಯೂಟ್ರಸ್ ಒಳಗಡೆನೂ ಇರಬಹುದು, ಯೂಟ್ರಸ್ ಇಂದ ಹೊರಗಡೆನೂ. ಅದರದ್ದು ಲೊಕೇಶನ್ ಮೇಲೆ ನಾವು ಇಂಟ್ರಾಮ್ಯೂರಲ್ ಆರ್ ಸಬ್ಸ್ಯೂರಸ್ ಅಂಡ್ ಎಂಡೋಮೆಟ್ರಿಯಲ್ ಫೈಬ್ರಾಯ್ಡ್ಸ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಯೂಟ್ರಸ್ ಅಲ್ಲಿ ಒಳಗಡೆ ಇತ್ತು ಅಂತಂದ್ರೆ, ಆಮೇಲೆ ಯೂಟ್ರಸ್ ನ ಥಿಕ್ನೆಸ್ ಅಲ್ಲಿ ಒಳಗಡೆ ಇತ್ತು ಅಂದ್ರೆ ಯೂಶಲಿ ಫೈಬ್ರಾಯ್ಡ್ ಅಸೋಸಿಯೇಟೆಡ್ ವಿತ್ ಪೇನ್ ಅಬ್ಡೊಮೆನ್ and bleeding, excessive bleeding during menses. ಸಬ್ಸ್ಯೂರೋಸಲ್ ಫೈಬ್ರಾಯ್ಡ್ ಯೂಶಲಿ ಬ್ಲೀಡಿಂಗ್ ಜಾಸ್ತಿ ಮಾಡೋದಿಲ್ಲ, ಬಟ್ ಪೇನ್ ಅಸೋಸಿಯೇಟೆಡ್ ಪೇನ್ ಇರಬಹುದು. ಇವೆರಡೂ ಕಾರಣಗಳಿಂದ ಯೂಶಲಿ ನಾವು ಸ್ಕ್ಯಾನ್ ಅಲ್ಲಿ ಫೈಬ್ರಾಯ್ಡ್ ಅನ್ನು ಗೊತ್ತು ಮಾಡ್ಕೋಬಹುದು. ಸೊ ತುಂಬಾ ಪೇನ್ ಡ್ಯೂರಿಂಗ್ ಮೆನ್ಸಸ್, ಎಕ್ಸೆಸಿವ್ ಬ್ಲೀಡಿಂಗ್ ಇತ್ತು ಅಂದ್ರೆ ನೀವು ಒಂದ್ಸರಿ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮುಖಾಂತರ ನಾವು ಫೈಬ್ರಾಯ್ಡ್ ಇದೆಯೋ ಇಲ್ಲೋ ಅಂತ ನಾವು ಗೊತ್ತು ಮಾಡ್ಕೋಬಹುದು. ಫೈಬ್ರಾಯ್ಡ್ ಅಕಸ್ಮಾತ್ ಆಗಿ ಇತ್ತು ಅಂತಂದ್ರೆ, ಇಫ್ ಇಟ್ ಈಸ್ ಕಾಸಿಂಗ್ more of pain and bleeding ಇತ್ತು ಅಂದರೆ ಇಟ್ ಡೆಫಿನೆಟ್ಲಿ ರಿಕ್ವೈರ್ ಸಮ್ ಟ್ರೀಟ್ಮೆಂಟ್. ಇನಿಷಿಯಲಿ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ರೆಸ್ಪಾಂಡ್ ಆಗಲಿಲ್ಲ ಅಂದರೆ ಮಾತ್ರ ನಾವು ಫೈಬ್ರಾಯ್ಡ್ ರಿಮೂವಲ್ಗೆ ಹೋಗ್ತೀವಿ. ಫೈಬ್ರಾಯ್ಡ್ ರಿಮೂವಲ್ ಅಂದರೆ ಇಫ್ ಪೇಷಂಟ್ ಹ್ಯಾಸ್ ಕಂಪ್ಲೀಟೆಡ್ ಫ್ಯಾಮಿಲಿ ಅಂದರೆ ಯೂಶಲಿ ಹಿಸ್ಟೆಕ್ಟಮಿ ನಾವು ಅಡ್ವೈಸ್ ಮಾಡ್ತೀವಿ. ಇಲ್ಲ ಪೇಷಂಟ್ ಇಸ್ ಸೀಕಿಂಗ್ ಚೈಲ್ಡ್ ಬೇರಿಂಗ್ ಇನ್ನು ಆ ಏಜಲ್ಲಿ ಇತ್ತು ಅಂದರೆ ಮಯಮೆಕ್ಟಮಿಯಿಂದ ನಾವು ಓನ್ಲಿ ಫೈಬ್ರಾಯ್ಡನ್ನು ಮಾತ್ರ ತೆಗಿಬೋದು. ಆಮೇಲೆ ನೆಕ್ಸ್ಟ್ ಕನ್ಸೆಪ್ಷನ್ ಆಗೋ ಚಾನ್ಸಸ್ಸು ಪೇಷಂಟಿಗೆ ಇರುತ್ತೆ.